ನಮಸ್ಕಾರ ಎಲ್ಲರಿಗೂ. ಮೊದಲನೇದಾಗಿ ನಾವು 9 ಭಕ್ತಿ ಸಮಾಚಾರ ಚಾನಲ್ಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಮನಿ ಮಂತ್ರ ವಿಷಯದಲ್ಲಿ ನಿಮ್ಮ ಮುಂದೆ ತುಂಬಾ ಇಂಪಾರ್ಟೆಂಟ್ ಚರ್ಚೆನೆ ತಂದಿದ್ದೀನಿ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಅಂದರೆ ನಾವು ಇಷ್ಟು ದಿನ ಹೇಳ್ಕೊಂಡು ಬರ್ತಾ ಇರೋ ಒಂದು ಕಾನ್ಸೆಪ್ಟ್ಗಳೇ ಮನಿ ಮಂತ್ರದ ಬಗ್ಗೆ. ಆದರೆ ಇವತ್ತು ಸಹ ಮನಿ ಮಂತ್ರದ ಬಗ್ಗೆನೇ ಹೇಳ್ಕೊತಾ ಇದ್ದೀನಿ. ಆದರೆ ಇಲ್ಲಿ ನಮಗೆ ಸಪೋರ್ಟ್ ಮಾಡೋದು ನಮ್ಮ ಎನರ್ಜಿ ಅಲ್ಲ, ಜೊತೆಗೆ ಏಂಜಲ್ ಸಹ ಅಲ್ಲ. ಇಲ್ಲಿ ಒಂದು ಆತ್ಮ ಸಪೋರ್ಟ್ ಮಾಡುತ್ತೆ. ಆ ಆತ್ಮದ ಬಗ್ಗೆ ನಾವು ಇವತ್ತು ಒಂದೆರಡು ಮಾತಲ್ಲಿ ಹೇಳ್ಕೊಳ್ಳೋಣ. ಅದನ್ನು ಯಾವ ರೀತಿ ಬಳಸ್ಕೊಬೇಕು, ಯಾವ ರೀತಿ ಅದನ್ನು ಎನರ್ಜಿವಾಗಿ ನಾವು ಜನ್ರೇಟ್ ಮಾಡ್ಕೊಬೇಕು, ಅದನ್ನು ಉಪಯೋಗಿಸ್ಕೊಂಡು ನಾವು ಯಾವ ರೀತಿ ಅಫಿರ್ಮೇಷನ್ ಮಾಡ್ಕೊಬೇಕು, ಅಂದರೆ ಮನಿ ವೆಲ್ತ್ನ ಸಂಪೂರ್ಣತ್ವ ಹೊಂದಿರೋ ಒಂದು ಮನಿ ಗ್ರೋತ್ನ ನಾವು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬಹುದು ಅನ್ನೋದು ಇವತ್ತಿನ ಒಂದು ವಿಡಿಯೋನಲ್ಲಿ ನಾನು ನಿಮಗೆ ಹೇಳಕ್ಕೆ ಬಂದಿದ್ದೀನಿ. ಅದು ಏನು ಅಂದರೆ, ಈಗಾಗಲೇ ನೀವು ಬೇರೆಯವರು ಎಪಿಸೋಡ್ಗಳೆಲ್ಲ ನೀವು ಫಾಲೋ ಮಾಡಿದಿರೋದಾಗಿದ್ದರೆ ಈ ಒಂದು ಆತ್ಮದ ಬಗ್ಗೆ ನೀವು ಈಗಾಗಲೇ ಕೇಳಿಸ್ಕೊಂಡಿರ್ತೀರ. ಮತ್ತು ಇಲ್ಲಿ ಇನ್ನೊಂದು ರಾಶಿ ಬಗ್ಗೆನೂ ಸ್ಪಷ್ಟವಾಗಿ ಹೇಳಬೇಕು ಅಂದ್ಕೊಂಡಿದ್ದೀನಿ. ಅಂದರೆ ಹೈಯರ್ ಪೊಸಿಷನಲ್ಲಿರೋರಾಗಿರ್ಬಹುದು, ಒಳ್ಳೆ ದುಡ್ಡು ಇಟ್ಕೊಂಡಿರೋರಾಗಿರಬಹುದು, ಆದಷ್ಟು ನೀವು ಗಮನಿಸಿದ್ರೆ ಶುಕ್ರನ ಪ್ರಭಾವ ಹೆಚ್ಚೆಚ್ಚಿರೋ ತುಲಾರಾಶಿಯವರೇ ಆಗಿರ್ತಾರೆ. ಸೊ ಇಲ್ಲಿ ರಿಚ್ ವೈಸ್ ನೋಡ್ಕೊಬೇಕಂದ್ರೆ ತುಲಾರಾಶಿಯವರೇ ಆಗಿರ್ತಾರೆ. ಅವರಿಗೆ ಶುಕ್ರನ ಪ್ರಭಾವ ಒಂದು ಹೆಚ್ಚಿರುತ್ತೆ. ಒಳ್ಳೆ ಹೆಸರುವಾಸಿ ಆಗಿರೋರು, ಒಳ್ಳೆ ಲೀಡ್ ಮಾಡ್ತಾ ಇರೋರು, ಇಂಥವರು ಸಹ ತುಲಾರಾಶಿಗೆ ಸಂಬಂಧಪಟ್ಟಿರೋರೇ ಆಗಿರ್ತಾರೆ. ಸೊ ನಾನಿವತ್ತು ಹೇಳ್ತಾ ಇರೋ ಈ ಆತ್ಮ ಸಹ ತುಲಾರಾಶಿಗೆ ಸಂಬಂಧಪಟ್ಟಿದ್ದು. ಓಕೆ, ತುಲಾರಾಶಿ ಜನ್ಮ ತಾಳಿರೋ ಮನುಷ್ಯರೇ ಅಲ್ಲ, ತುಲಾರಾಶಿಗೆ ಸಂಬಂಧಪಟ್ಟಿರೋ ಆತ್ಮಗಳು ಸಹ ತುಂಬ ಸ್ಟ್ರಾಂಗ್ ಆಗಿರ್ತವೆ ಹಣನ ಗಳಿಸೋ ಒಂದು ಸ್ಥಿತಿಯಲ್ಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಗೀಗಾಗಲೇ ಕೆಲವೊಂದು ಎಕ್ಸಾಂಪಲ್ಸ್ ಕಣ್ಮುಂದೆ ಬಂದಿರಬಹುದು. ತುಲಾರಾಶಿಗೆ ಸಂಬಂಧಪಟ್ಟಿರೋರು ಒಳ್ಳೆ ಫೀಲ್ಡಲ್ಲಿದ್ದಾರೆ ಅಂತ ನಾನಂತೂ ವಿಡಿಯೋ ಮುಖಾಂತರ ಹೇಳಕ್ಕೆ ಇಷ್ಟಪಡಲ್ಲ. ಒಳ್ಳೆ ಹುದ್ದೆನಲ್ಲಿದ್ದಾರೆ, ಅವರಿಂದ ತುಂಬ ಬೆನಿಫಿಟ್ಸ್ ನಡೀತಾ ಇರ್ತದೆ. ಅದು ಯಾವೊಂದು ವೃತ್ತಿ ರೀತಿಯ ತಗೊಂಡ್ರು ಒಳ್ಳೆ ಹೈಯರ್ ಪೊಸಿಷನ್ಸಲ್ಲಿ ಇರ್ತಾರೆ ಈ ತುಲಾರಾಶಿಗೆ ಸಂಬಂಧಪಟ್ಟಿರೋರು. ಅದ್ರ ನೆಕ್ಸ್ಟ್ ಅಂದರೆ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿರೋರು ಸೆಕೆಂಡ್ ಪ್ಲೇಸಿಗೆ ಬರ್ತಾರೆ. ಓಕೆ, ಈಗ ಹೇಳ್ತಾ ಇರೋ ಈ ಆತ್ಮ ಸಹ, ಈ ಒಂದು ಆತ್ಮದ ಬರ್ತ್ ಚಾರ್ಟ್ ತಗೊಂಡ್ರು ಸಹ ಇದು ತುಲಾರಾಶಿ ಅಥವಾ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಿದ್ದ ಒಂದು ಆತ್ಮದ ಬರ್ತ್ ಚಾರ್ಟ್ ಆಗಿರುತ್ತೆ. ಆ ಒಂದು ಆತ್ಮ ಯಾವುದು, ಯಾವ ರೀತಿ ನಾವು ಅದನ್ನು ಯೂಸ್ ಮಾಡ್ಕೊಬೇಕು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಲಾರಾಶಿ ಸಂಬಂಧಪಟ್ಟಿರೋ ಆತ್ಮ ಬಗ್ಗೆ ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಅದು ಏನು ಅಂದರೆ ನಿತಿಕಾ. ಈ ನಿತಿಕಾ ಅನ್ನೋ ಹೆಸರು ನೀವು ಕೇಳಿಸ್ಕೊಂಡ್ರೇ ಅದರಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿ ಇದೆ. ಈ ನಿತಿಕಾ ಅಂದರೆ ಇದನ್ನು ಯಾವ ರೀತಿ ಯೂಸ್ ಮಾಡೋದು, ಈ ನಿತಿಕಾ ಬಿಗೇನ್ ಅಂದರೆ ಈ ನಿತಿಕಾದ ಮ್ಯಾಜಿಕ್ನ ಯಾವ ರೀತಿ ನಾವು ಬಿಗೇನ್ ಮಾಡಿ ಇಲ್ಲಿ ಬಳಸ್ಕೊಬೇಕು ಅನ್ನೋದು ಈ ಒಂದು ವಿಡಿಯೋದ ಮುಖಾಂತರ ಹೇಳಕ್ಕೆ ಬಂದಿದ್ದೀನಿ. ಈ ಸ್ವಿಚ್ ವರ್ಡ್ ಪೂರ್ತಿಯಾಗಿ ನಾವು ಯಾವ ರೀತಿ ಬಳಸಬೇಕು ಅನ್ನೋದು ಸಹ ಈ ವಿಡಿಯೋನಲ್ಲಿರುತ್ತೆ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ನಿತಿಕಾ ಮ್ಯಾಜಿಕ್ನ ನಾವು ಯಾವ ರೀತಿ ಯೂಸ್ ಮಾಡಿಕೊಂಡು ನಮ್ಮ ಒಂದು ಹಣವನ್ನು ಡೆವಲಪ್ ಮಾಡ್ಕೊಬೇಕು, ನಮ್ಮ ಒಂದು ಸ್ಥಿತಿಗತಿಗಳನ್ನ ಚೇಂಜ್ ಮಾಡ್ಕೋಬಹುದು, ಅಂದರೆ ಕ್ರಿಯೇಟ್ ಮಾಡಿಕೊಡುತ್ತೆ. ಇದು ಕೆಲಸದಲ್ಲಿ ಸಹ ಅನೇಕ ಮಾರ್ಗಗಳಿಂದ ಕೆಲಸ ಸೋರ್ಸಸ್ ಬರೋಕ್ಕೆ ಕ್ರಿಯೇಟ್ ಮಾಡಿಕೊಡುತ್ತೆ ಈ ಸ್ವಿಚ್ ವರ್ಡು. ಇದಕ್ಕೆ ಮೊದಲು ಹೇಳಿರೋ ಕೆಲಸ ಮಾಡಲ್ವ ಅಂದರೆ 100% ಪ್ರತಿಯೊಂದು ಕೆಲಸ ಮಾಡುತ್ತೆ. ಸ್ವಿಚ್ ವರ್ಡ್ಗಳಿಗೆ ತಗೋಬೇಕಾಗಿರೋ ನಿಯಮಗಳೆಲ್ಲ ಒಂದೇನೆ. ಅದನ್ನು ಯೂಸ್ ಮಾಡುವಾಗ ಸೇಮ್ ಟೈಮಿಂಗ್ಸ್ ತಗೋಬೇಕು, ಸೇಮ್ ಪ್ಲೇಸ್ ತಗೋಬೇಕು, ಪೀಸ್ಫುಲ್ ವಾತಾವರಣ ಇರಬೇಕು, ಬ್ಯಾಕ್ಗ್ರೌಂಡ್ ಮೆಡಿಟೇಷನ್ ಮ್ಯೂಸಿಕ್ ಇದ್ದರೆ ಇನ್ನೂ ಒಳ್ಳೆಯದು. ಈ ಸ್ವಿಚ್ ಬೋರ್ಡ್ಗಳನ್ನ ನೀವು ಬರೆಯೋದನ್ನು ಬೇಕಿದ್ರೂ ಮಾಡಬಹುದು. ಇದಕ್ಕಂತ ಸಪ್ರೇಟ್ ಒಂದು ಡೈರಿ ಅಥವಾ ಒಂದು ನೋಟ್ಬುಕ್ ಇಟ್ಬಿಡ್ಬೇಕು. ಸೊ ನೀವು ಬರೆಯೋದಾದರೂ ಮಾಡಬಹುದು, ಅಥವಾ ನೀವು ಹೇಳ್ಕೋಬಹುದು, ಗಟ್ಟಿಯಾಗಿ ಬೇಕಿದ್ರೂ ಹೇಳ್ಕೋಬಹುದು, ಅಥವಾ ನಿಮ್ಮ ಇನ್ನರ್ ಮೈಂಡ್ ಆ್ಯಕ್ಟಿವ್ ಆಗೋ ಥರ ಒಳ ಮನಸ್ಸಲ್ಲಿ ಬೇಕಿದ್ರೂ ಹೇಳ್ಕೋಬಹುದು. ನೀವು ಇದನ್ನು ಪದೇ ರಿಪೀಟ್ ಮಾಡ್ತಾ ಇರಬೇಕು. ನಮಗೆ ಎವ್ರಿಡೇ ಇದು ಒಂದು ಭಾಗ ಆಗೋಗ್ಬೇಕು, ಆಗಿರಬೇಕು. ನಾವು ಅದನ್ನು ಆ ರೀತಿ ಮಾಡ್ಕೊಬೇಕು. ಅಫಿರ್ಮೇಷನ್ ಮಾಡೋದು, ಸ್ವಿಚ್ ವರ್ಡ್ಸ್ ಹೇಳ್ಕೊಳ್ಳೋದು ಒಂದು ಭಾಗ ಆಗಿ ಹೋಗಬೇಕು. ಆವಾಗಲೇ ನಮ್ಮ ಡೆವಲಪ್ಮೆಂಟ್ ಅನ್ನೋದು ನಮ್ಮ ಕಣ್ಮುಂದೆ ನಮ್ಗೆ ಕಾಣಿಸ್ಲಿಕ್ಕೆ ಅವಕಾಶ ಇರ್ತದೆ. ನಾವು ಪೂಜೆಯನ್ನು ಯಾವ ರೀತಿ ಪರ್ಟಿಕ್ಯುಲರ್ ಆಗಿ ಒಂದು ಅರ್ಧ ಗಂಟೆ ದೇವರಿಗೆ ಸೀಮಿತ ಮಾಡ್ತೀವಿ, ಈ ಅಫಿರ್ಮೇಷನ್ ವಿಷಯದಲ್ಲಿ ಅಷ್ಟೇ. ನೀವು ದೇವ್ರ ವಿಷಯ ಪರವಾಗಿ ದೇವ್ರ ಮುಂದ್ಗಡೆ ಮಾಡ್ತಾ ಇದ್ದೀರಾ ಅಥವಾ ಸ್ವಿಚ್ ವರ್ಡ್ ಮುಖಾಂತರ ಮಾಡ್ತಿದ್ರು ½ an hour ಅದಕ್ಕೆ ಟೈಮ್ ಕೊಡಲೇಬೇಕು. ನಮ್ಮ ಲೈಫ್ ಸ್ಟೈಲಲ್ಲಿ ½ an hour ನಮಗೆ ಸ್ವಿಚ್ ವರ್ಡ್ನ ನಾವು ಉಪಯೋಗಿಸೋದಕ್ಕೆ ಬಳಸಿದ್ರೆ ಅಂತೂ ಚೇಂಜಸ್ ತುಂಬ ಚೆನ್ನಾಗಿ ಕಾಣಿಸ್ತದೆ. ಯಾಕಂದರೆ ನಮಗೆ ಈ ಕೆಲಸದ ಅಡಚಣೆಗಳು ಜಾಸ್ತಿನೇ ಇರ್ತದೆ. ನರಕೋಶ ನರದೃಷ್ಟಿ ಎಲ್ಲ
ಜಾಸ್ತಿ ಆಗ್ತಾ ಇರುತ್ತೆ. ನಾವು ಮಾಡೋ ಕೆಲಸಗಳಲ್ಲಿ ಡಿಸ್ಟರ್ಬ್ ಅನ್ನೋದು ತುಂಬ ಇರ್ತದೆ. ಅಷ್ಟೇ ಯಾಕೆ ನನಗೆ ಕೂಡ ಡಿಸ್ಟರ್ಬ್ ಆಗ್ತಾ ಇರುತ್ತೆ. ಇತ್ತೀಚೆಗೆ ವಿಡಿಯೋಗಳಂತೂ ಮಾಡ್ಲಿಕ್ಕೆ ನನ್ನ ಕೈಯಲ್ಲಿ ಸಾಧ್ಯ ಆಗಲಿಲ್ಲ. ಸುಮಾರು ಇದರಿಂದ ನಾನು ಅನೇಕ ನರದೃಷ್ಟಿಯಿಂದ ಹೊರಗಡೆ ಬರಲಿಕ್ಕೆ ವೇಸ್ನ ಕ್ರಿಯೇಟ್ ಮಾಡಿಕೊಂಡು ಮತ್ತಷ್ಟು ಈ ಗ್ಯಾಪಲ್ಲಿ ಇನ್ನೊಂದು ಮಾಹಿತಿಯನ್ನು ಗ್ಯಾದರ್ ಮಾಡಿ ನಿಮ್ಮೆಲ್ಲರಿಗೂ ಮುಂದೆ ತರಬೇಕು ಅಂತ ಇವತ್ತಿನ ವಿಡಿಯೋನಲ್ಲಿ ಆತ್ಮದ ಬಗ್ಗೆ, ಈ ನಿತಿಕಾ ಸ್ವಿಚ್ ವರ್ಡ್ ಬಗ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಸೊ ನಿತಿಕಾ ಮ್ಯಾಜಿಕ್ ಬಿಗಿನ್ಸ್ ನೌ ಅನ್ನೋ ಈ ಸ್ವಿಚ್ ವರ್ಡ್ನ ಯಾವ ರೀತಿ ಬಳಸಬೇಕು ಅನ್ನೋದು ಇವತ್ತಿನ ವಿಡಿಯೋನಲ್ಲಿ ನಿಮ್ಗೆ ಹೇಳಬೇಕು ಅಂತ ಬಂದಿದ್ದೀನಿ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. 4 ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಸುಮಾರು ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇರ್ತಾರೆ ಅಲ್ವಾ. ಈ ಒಂದು ಪ್ರಾಬ್ಲಮ್ಸ್ ಫೇಸ್ ಮಾಡೋರು ಅನೇಕ ಮಾರ್ಗಗಳನ್ನ ಹುಡುಕ್ತಾ ಇರ್ತಾರೆ. ಅದು ಪೂಜೆ, ಪರಿಹಾರ, ಯಂತ್ರ, ತಂತ್ರ. ಕೆಲವರು ಈ ಸ್ವಿಚ್ ವರ್ಡ್ಸ್ನ ನಂಬೋದಿಲ್ಲ, ಆದರೆ ಆಚರಣೆಯಲ್ಲಿ ಇಟ್ಟರೆ ಅಂತೂ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಸೊ ವಿಡಿಯೋ ಕೊನೆವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಬೇಕು. ಇದನ್ನು ಯಾವ ರೀತಿ ಬಳಸಬೇಕು ಅನ್ನೋದು ಇವತ್ತು ಇಲ್ಲಿ ತಿಳ್ಕೊಳ್ಳೋಣ. 4 ಜನಕ್ಕೆ ನಮ್ಮ ವಿಡಿಯೋನ ಶೇರ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಕೊನೆವರೆಗೂ ನೋಡಿ ವಿಡಿಯೋನ. ನಿತಿಕಾ ಎಂದರೆ ಒಂದು ಆತ್ಮ. ಇದನ್ನು ಸಾಮಾನ್ಯವಾಗಿ ಪ್ರತಿಭೆಯ ಆತ್ಮ ಅಥವಾ ವ್ಯಕ್ತೀಕರಿಸಿದ ಸದ್ಗುಣ ಎಂದು ಕರೆಯಲಾಗುತ್ತದೆ. ವಿಶೇಷವಾಗಿ ಹಣ ಮತ್ತು ಸಂಪತ್ತನ್ನು ಆಕರ್ಷಿಸುವಲ್ಲಿ ಇದು ಸಂಬಂಧಿಸಿದಂತೆ ಕೆಲಸ ಮಾಡುತ್ತೆ. ಅವಳು ಆರ್ಥಿಕ ಸಮೃದ್ಧಿಯನ್ನು ಪ್ರಕಟಿಸಲು ಮತ್ತು ಅನಿರೀಕ್ಷಿತ ಅವಕಾಶಗಳನ್ನು ತರಲು ಸಹಾಯ ಮಾಡುತ್ತಾಳೆ ಎಂದು ನಂಬಲಾಗಿದೆ. ಕೆಲವು ವೃತ್ತಿಪರರು ಈ ನಿತಿಕಾ ಆರ್ಥಿಕ ಪರಿಸ್ಥಿತಿ ಮತ್ತು ವ್ಯವಹಾರದ ಯಶಸ್ಸನ್ನು ಹೆಚ್ಚಿಸಲು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಕೆಲಸ ಮಾಡಬಹುದು ಎಂದು ನಂಬಿದ್ದಾರೆ. ಸೊ ಹೆಚ್ಚಿನ ವಿವರಗಳಲ್ಲಿ ಪಾಯಿಂಟ್ ವೈಸ್ ಹೇಳ್ಕೊಳ್ಳೋಣ. ಅಂದರೆ ಯಾವ ರೀತಿ ಈ ನಿತಿಕಾ ಮ್ಯಾಜಿಕ್ ಬಿಗಿನ್ ನೌ ಅನ್ನೋದು ವರ್ಕ್ ಮಾಡುತ್ತೆ, ಯಾಕೆ ಈ ಆತ್ಮನ ನಾವು ಬಳಸಿ ನಮ್ಮ ಒಂದು ವಿಶ್ನ ಈಡೇರಿಸ್ಕೋಬಹುದು ಅನ್ನೋದು ಪಾಯಿಂಟ್ ವೈಸ್ ಇಲ್ಲಿ ತಿಳ್ಕೊಳ್ಳೋಣ. ನಾವು ಉದ್ದೇಶವನ್ನು ಏನು ಅನ್ನೋದು ಒಂದೊಂದು ನೋಡಿಬಿಡೋಣ. ಸ್ವಿಚ್ ಪದವನ್ನು ಬಳಸುವ ಮೊದಲು ನಾವು ಏನನ್ನು ಪ್ರಕಟಿಸಲು ಬಯಸುತ್ತೀವೋ ಅದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕು. ಉದಾಹರಣೆಗೆ ಅಂದರೆ ನೀವು ಸಂಪತ್ತನ್ನು ಹುಡುಕುತ್ತಿದ್ದೀರಾ, ಹೆಚ್ಚಿನ ಹಣವನ್ನು ಅಥವಾ ನಿರ್ದಿಷ್ಟ ಮೊತ್ತವನ್ನು ಆಕರ್ಷಿಸುವ ನಿಮ್ಮ ಉದ್ದೇಶವನ್ನು ಫಸ್ಟೇ ನಾವು ಫಿಕ್ಸ್ ಮಾಡಿ ಇಟ್ಕೊಂಡಿರಬೇಕು. ನಮ್ಮ ಉದ್ದೇಶ ಏನು, ಎಷ್ಟು ಹಣ ಬೇಕು ಅನ್ನೋದು ನಾವು ಇಲ್ಲಿ ದೃಢಪಡಿಸ್ಕೊಬೇಕು. ಮತ್ತು ಸ್ವಿಚ್ ಪದವನ್ನು ಪುನರಾವರ್ತಿಸ್ತಾ ಇರಬೇಕು ಮತ್ತೆ ನಿತಿಕಾ ಮ್ಯಾಜಿಕ್ ಬಿಗಿನ್ ನೌ, ನಿತಿಕಾ ಮ್ಯಾಜಿಕ್ ಬಿಗಿನ್ ನೌ ಅಂತ ಪದೇ ಪದೇ ಗಟ್ಟಿಯಾಗಿ ಅಥವಾ ನಿಮ್ಮ ಮನಸ್ಸಲ್ಲಿ ಬೇಕಿದ್ದರೂ ಗಮನ ಮತ್ತು ಉದ್ದೇಶದಿಂದ ಪಠನೆ ಮಾಡಬೇಕು. ಕೆಲವರು ಇದನ್ನು 28 ಬಾರಿ ಅಥವಾ ಅದಕ್ಕಿಂತ ಹೆಚ್ಚು ಬಾರಿ ಪಠಿಸಿದ್ರೆ ಶೀಘ್ರ ಫಲ ಸಿಗುತ್ತೆ ಅಂತ ಅನುಭವಕಾರಿಗಳು ಹೇಳಿರೋದು ನಿಜ. ಆದರೆ ನಾವಿಲ್ಲಿ 28 ಬಾರಿ ಆದರೂ ಹೇಳ್ಬೋದು, ಅದಕ್ಕಿಂತ ಹೆಚ್ಚಾಗಿ ಬೇಕಿದ್ದರೂ ಹೇಳ್ಬೋದು. ಪಾಸಿಟಿವ್ ಆಗಿ ಮಾತ್ರ ತಗೊಬೇಕು. ಯಾಕಂದರೆ ದೃಶ್ಯೀಕರಿಸಬೇಕು, ನಾವು ವಿಜುವಲೈಸೇಷನ್ ಮಾಡ್ಕೊಬೇಕು. ನಮ್ಮ ವಿಷ್ನ ನಮಗೆ ಬೇಕಾಗಿರೋ ಹಣ ನಮಗೆ ಸಿಗ್ತಾ ಇದ್ದಂಗೆ, ನಾವು ಅದನ್ನು ಪಡೆದಿರೋದಂಗೆ ಅದನ್ನು ನಾವು ದೃಶ್ಯೀಕರಿಸ್ಕೊಂಡ್ರೆ, ಅಂದರೆ ವಿಜುವಲೈಸೇಷನ್ ಮಾಡಿಕೊಂಡು ಧ್ಯಾನ ಮಾಡಿದ್ರೆ ಈ ಸ್ವಿಚ್ ಪದವನ್ನು ದೃಶ್ಯೀಕರಣದೊಂದಿಗೆ ಸಂಯೋಜಿಸಬೇಕು. ನಮ್ಮ ಅಪೇಕ್ಷಿತ ಫಲಿತಾಂಶವನ್ನು ಸ್ಪಷ್ಟವಾಗಿ ಕಲ್ಪಿಸಿಕೊಳ್ಳಬೇಕು ಮತ್ತು ಅದನ್ನು ಸ್ವೀಕರಿಸೋದನ್ನು ದೃಶ್ಯೀಕರಿಸ್ಕೋಬೇಕು. ನಾವು ವಿಜುವಲೈಸೇಷನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಈ ಸ್ವಿಚ್ ಬೋರ್ಡ್ ಅನ್ನೋದು ಚೆನ್ನಾಗಿ ಕೆಲಸ ಮಾಡುತ್ತೆ. ಇದೇ ಅಲ್ಲ, ಯಾವುದೇ ಒಂದು ಸ್ವಿಚ್ ಬೋರ್ಡ್ ಆದರೂ ಅಷ್ಟೇ ನಾವು ವಿಜುವಲೈಸೇಷನ್ ಚೆನ್ನಾಗಿ ಮಾಡ್ಕೋಬೇಕು. ನೀವು ಈ ಸ್ವಿಚ್ ಪದದೊಂದಿಗೆ ಧ್ಯಾನ ಮಾಡಬಹುದು. ಆಳವಾದ ಉಸಿರನ್ನು ತೆಗೆದುಕೊಂಡು ಪದಗಳು ನಿಮ್ಮೊಳಗೆ ಪ್ರತಿಧ್ವನಿಸಲು ಅನುವು ಮಾಡಿಕೊಡಬೇಕು. ಯಾಕಂದರೆ ಇಲ್ಲಿ ಸೈಲೆಂಟ್ ಅನ್ನೋದು ನಮ್ಮ ಇನ್ನರ್ ಮೈಂಡ್ನ ಆ್ಯಕ್ಟಿವ್ ಮಾಡೋದಕ್ಕೆ ಅವಕಾಶ ಮಾಡ್ಕೋಬೇಕು. ನಾವು ಈ ಬ್ರೀತ್ನ ತುಂಬ ಆಳವಾದ ಉಸಿರವನ್ನು ತಗೋಬೇಕಾಗ್ತದೆ. ಇನ್ಹೇಲ್ ಇನ್ನೌಟ್ ಮಾಡ್ತಾ ನಾವು ನಮ್ಮ ಮನಸ್ಸನ್ನು ನಾವು ತಿಳ್ಕೊಬೇಕು. ನಮ್ಮ ಇನ್ನರ್ ಮೈಂಡ್ನ ಆ್ಯಕ್ಟಿವ್ ಮಾಡಬೇಕು. ನಮ್ಮ ಆ ಒಂದು ವಿಶ್ ಏನಿದೆ ಅದನ್ನು ದೃಶ್ಯೀಕರಿಸ್ಕೋಬೇಕು. ಅಂದರೆ ವಿಜುವಲೈಸೇಷನ್ ಮಾಡ್ಕೊಬೇಕು. ನಮಗೆ ಸಿಕ್ತಂಗೆ ಅದನ್ನು ಕಲ್ಪಿಸ್ಕೊಳ್ಳಬೇಕು. ಇದು ಪಾಸಿಟಿವ್ ಆಗಿರಬೇಕು ಸೆಂಟೆನ್ಸ್ ಅನ್ನೋದು. ಓಕೆ, ಪಾಸಿಟಿವ್ ಮಾತ್ರ ಇವೆಲ್ಲ ವರ್ಕೌಟ್ ಆಗುತ್ತೆ. ಈ ಸ್ವಿಚ್ ವರ್ಡ್ಸ್ ಎಲ್ಲ ಯೂಸ್ ಆಗುತ್ತೆ. ದೈನಂದಿನ ಜೀವನದಲ್ಲಿ ಸೇರಿಸ್ಕೊಳ್ಬೇಕು. ಈ ಸ್ವಿಚ್ ಪದದ ಲಿಖಿತ ಪತ್ರೆಯನ್ನು, ಅಂದರೆ ಈ ಲಿಖಿತ ಪ್ರತಿಯನ್ನು ನಿಮ್ಮೊಂದಿಗೆ ಅದನ್ನು ಹಾಗೆ ಕೊಂಡೊಯ್ತಾ ಇರಬೇಕು, ಅಥವಾ ನಿರಂತರ ಜ್ಞಾಪನೆಯಾಗಿ ಅದನ್ನು ಪ್ರಮುಖ ಸ್ಥಳದಲ್ಲಿ ಇಟ್ಕೊಂಡಿರಬೇಕು. ಈ ಸ್ವಿಚ್ ವರ್ಡ್ಸ್ ಎಲ್ಲ ಬರೆದಿಟ್ಟಿರೋದು ನೀವು ಪದೇ ಪದೇ ಅದನ್ನು
ಹೇಳ್ಕೊತಾ ಇರಬೇಕು. ಜೀವನದಲ್ಲಿ ನಮಗೆ ಪಾಸಿಟಿವ್ ಎನರ್ಜಿ ಬರಬೇಕಂದ್ರೆ ನಾವು ಪಾಸಿಟಿವ್ ಆಗಿ ಯಾವಾಗಲೂ ಅದನ್ನು ಹೇಳ್ಕೊತಾ ಇರಬೇಕು. ಆ ಒಂದು ಪೇಪರಲ್ಲಿ ಬರೆದಿರೋ ಅರ್ಜಿಗಳು ಆಚರಣೆ ಪದ್ಧತಿಯಲ್ಲಿ ಇಟ್ಕೊಳ್ಳೋದು, ಮೇಣದ ಬತ್ತಿಯ ಒಂದು ಪ್ರಕ್ರಿಯೆ ಮಾಡೋದು, ಅಂದರೆ ದೀಪಾರಾಧನೆ ಮಾಡುತ್ತೀವಲ್ಲ ನಾವು, ಮೇಣದ ಬತ್ತಿ ಇಟ್ಬಿಟ್ಟು ಬೇಕಾದ್ರೂ ಈ ವಿಷ್ನ ಹೇಳ್ಕೋಬಹುದು. ಮ್ಯಾಜಿಕ್ನಲ್ಲಿಯೂ ಬಳಸಬಹುದು. ಅಂದರೆ ಇಲ್ಲಿ ನಾನು ಮ್ಯಾಜಿಕ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲ, ಸ್ವಿಚ್ ವರ್ಡ್ನ ಬಳಸಿ ನಾವು ಮ್ಯಾಜಿಕ್ನ ಪಡೆಯಬಹುದು. ಹೌದು, ಯಾಕಂದರೆ ಪಾಸಿಟಿವ್ ಆಗಿ ರಿಸಲ್ಟ್ ಕೊಡುತ್ತೆ. ಮತ್ತು ಯಾವುದೇ ಒಂದು ಸ್ವಿಚ್ ವರ್ಡ್ನ ನಾವು ಯೂಸ್ ಮಾಡಬೇಕಂದ್ರೆ ತಾಳ್ಮೆಯಿಂದ ಇರಬೇಕು ಮತ್ತು ನಿರಂತರವಾಗಿ ಟ್ರೈ ಮಾಡ್ತಾ ಇರಬೇಕು. ಮತ್ತೆ ಅದನ್ನು ಟ್ರೈ ಮಾಡ್ತಾನೆ ಇರಬೇಕು. ಒಂದೆರಡು ದಿವಸ ಮಾಡೋದು ಮತ್ತು ಗ್ಯಾಪ್ ಕೊಡೋದು ಈ ರೀತಿ ಮಾಡಬಾರ್ದು. ಇಲ್ಲಿ ನಾವು ನಮ್ಮ ಈ ಪ್ರಯತ್ನ ಹೇಗಿರಬೇಕಂದ್ರೆ ದಿನನಿತ್ಯ ನಮಗೆ ಅದು ಒಂದು ವರ್ಕ್ ಆಗೋಗಬೇಕು. ಅಫಿರ್ಮೇಷನ್ ಅನ್ನೋದು ಸಹ ಒಂದು ವರ್ಕ್ ಆಗಿರಬೇಕು. ಅಭಿವ್ಯಕ್ತಿಗೆ ಸಮಯ ತೆಗೆದುಕೊಳ್ಳುತ್ತದೆ. ಅಂದರೆ ಇದು ರಿಸಲ್ಟ್ ಕೊಡೋದಕ್ಕೆ ಸ್ವಲ್ಪ ಟೈಮ್ ಬೇಕು. ಆದ್ದರಿಂದ ತಾಳ್ಮೆಯಿಂದ ಮತ್ತು ಅಭ್ಯಾಸದೊಂದಿಗೆ ಸ್ಥಿರವಾಗಿರಬೇಕು. ಎವ್ರಿಡೇ ಒಂದು ಲೆಸನ್ ಆಗೋಗಿರಬೇಕು ನಮಗಿದು. ಪ್ರತಿನಿತ್ಯದ ಕೆಲಸದಲ್ಲಿ ಒಂದು ಭಾಗ ಮಾಡ್ಕೊಳ್ಳಿ ಸ್ವಿಚ್ ವರ್ಡ್ಸ್ನ ಉಪಯೋಗಿಸೋದು. ಮತ್ತೆ ಹೇಳ್ಕೊತಾ ನಮ್ಮ ಆಸೆಗಳನ್ನು ನಿಯಮಿತವಾಗಿ ದೃಶ್ಯೀಕರಿಸ್ತಾ ಮತ್ತು ಅವು ಫಲ ನೀಡುತ್ತವೆ ಎಂದು ನಂಬಿ ಮಾಡಬೇಕು. ಮಾಡೋದಷ್ಟೇ ಅಲ್ಲ, ಅವು ರಿಸಲ್ಟು ಸಿಗ್ತದೆ ಅನ್ನೋದು ದೃಢ ನಂಬಿಕೆ ನಮ್ಮಲ್ಲಿರಬೇಕು. ಮತ್ತು ಇಲ್ಲಿ ನಿತಿಕಾ ಬಗ್ಗೆ ಇನ್ನು ಸ್ವಲ್ಪ ಮಾಹಿತಿ ಹೇಳ್ಕೊಳ್ಳೇಬೇಕಾಗಿದೆ. ನಿತಿಕಾ ಮ್ಯಾಜಿಕ್ ಬಿಗಿನ್ಸ್ ನೌ ಅಂತ ಸ್ವಿಚ್ ವರ್ಡನ್ನು ಪರಿಣಾಮಕಾರಿಯಾಗಿ ಬಳಸಲು ಅದನ್ನು ಗಟ್ಟಿಯಾಗಿ ಅಥವಾ ಮೌನವಾಗಿ ಪುನರಾವರ್ತಿಸಿ ಮೇಲಾಗಿ ಅಭಿವ್ಯಕ್ತಿಯ ಮೇಲೆ ಕೇಂದ್ರೀಕರಿಸಬೇಕು. ನೀವು ಅದನ್ನು ಧ್ಯಾನ ದೃಶ್ಯೀಕರಣದಲ್ಲಿ ಸೇರಿಸಿಕೊಳ್ಳಬಹುದು ಅಥವಾ ನಿಮ್ಮ ಉದ್ದೇಶಗಳ ಜ್ಞಾಪನೆಯಾಗಿ ನಿಯಮಿತವಾಗಿ ಬರೆಯಬಹುದು. ಅದರ ಪರಿಣಾಮವನ್ನು ಹೆಚ್ಚಿಸಲು ಅನೇಕರು ಅದನ್ನು ಲಯಬದ್ಧವಾಗಿ ಅಥವಾ ಹಿನ್ನೆಲೆ ಸಂಗೀತದೊಂದಿಗೆ ಪಠಿಸಲು ಸೂಚಿಸುತ್ತಾರೆ. ಅಂದರೆ ಒಂದು ಮೆಡಿಟೇಷನ್ ಮ್ಯೂಸಿಕ್ ಹಾಕ್ಕೊಂಡು ಬೇಕಿದ್ರೆ ನಾವು ಈ ಒಂದು ಸ್ವಿಚ್ ವರ್ಡ್ನ ಹೇಳ್ಕೋಬಹುದು. ನಾವು ಬೇಕಿದ್ರೆ ಈ ಒಂದು ಸೆಂಟೆನ್ಸ್ ಮ್ಯೂಸಿಕ್ ಬರುತ್ತೆ, ಅದನ್ನು ಬೇಕಾದರೂ ಪ್ಲೇ ಮಾಡಿ ಕೇಳಿಸ್ಕೋಬೋದು ನಮಗೆ ಹೇಳೋಕ್ಕಾಗಿಲ್ಲ ಅಂದರೆ. ಈಗಾಗಲೇ ಸುಮಾರು ಜನ ಇದರ ಬಗ್ಗೆ ನಿಮಗೆ ವಿಷಯ ಇದುವರೆಗೆ ತಲುಪಿರುತ್ತದೆ. ಇಂಥದ್ದೆಲ್ಲ ಒಂದು ವಿಷಯ ಇದೆಯಾ ಅಂದರೆ ಹೌದು, ನಿತಿಕಾ ಅನ್ನೋದು ಒಂದು ಆತ್ಮ. ಈ ಆತ್ಮ ನಮಗೆ ಸಪೋರ್ಟ್ ಮಾಡುತ್ತೆ. ನಮ್ಮ ಒಂದು ಹಣವನ್ನು ನಾವು ಹೆಚ್ಚಿಸ್ಕೊಳ್ಳೋದಕ್ಕೆ ಈ ನಿತಿಕಾ ಆತ್ಮ ಅನ್ನೋದು ನಮಗೆ ಸಹಕರಿಸ್ತದೆ. ಏನು ಮಾಡಬೇಕು? ನಿತಿಕಾ ದೀಕ್ಷೆ, ನಿತಿಕಾ ಹೊಂದಾಣಿಕೆ, ನಿತಿಕಾ ಸಬಲೀಕರಣ, ನಿತಿಕಾ ಪ್ರತಿಭೆಯ ಆತ್ಮ, ಹಣದ ಕಾಗುಣಿತ ಅಂತಲೇ ಹೇಳ್ಬೋದು. ಹಣದ ಮ್ಯಾಜಿಕ್, ಹಣದ ಸಬಲೀಕರಣ, ನಿತಿಕಾ ಅಮೂಲ್ಯ ಕಲ್ಲುಗಳ ಪ್ರತಿಭಾನ್ವಿತ ಆತ್ಮ, ಅವಳು ವ್ಯಕ್ತಿಗತ ಸದ್ಗುಣದ ಹಣ ಅಸ್ತಿತ್ವ. ಹಣವನ್ನು ಆಕರ್ಷಿಸಲು ಮತ್ತು ನಮ್ಮ ಜೀವನದಲ್ಲಿ ಸಮೃದ್ಧಿಯನ್ನು ತರಲು ಅವಳೊಂದಿಗೆ ಕೆಲಸ ಮಾಡಬೇಕು. ಯಾವ ರೀತಿ? ಹಣವನ್ನು ಪ್ರಕಟಿಸಲು ಅವಳ ಶಕ್ತಿಯನ್ನು ಬಳಸಿ ಮತ್ತು ಅವಳು ತ್ವರಿತವಾಗಿ ಕೆಲಸ ಮಾಡುವ ಖ್ಯಾತಿಯನ್ನು ಹೊಂದಿದ್ದಾಳೆ. ಯಾಕಂದರೆ ಅಷ್ಟು ಸ್ಟ್ರಾಂಗ್ ಬಿಲೀವ್ ಪರ್ಸನ್ ಆತ್ಮ ಅದು ಎಂಬುದನ್ನು ನಾವು ನಂಬಬೇಕು. ಫಸ್ಟ್ ಆಫ್ ಆಲ್ ಈ ನಿತಿಕಾ ದೀಕ್ಷೆಯು ನಿತಿಕಾಳ ಶಕ್ತಿ ಮತ್ತು ಶಕ್ತಿಗಳನ್ನು ನೇರವಾಗಿ ನಾವು ನೋಡ್ಲಿಕ್ಕಾಗೋದಿಲ್ಲ. ಯಾಕಂದರೆ ಯಾವ ರೀತಿ ನಾವು ಹೇಳ್ಕೊಳ್ಳೋದ್ರಿಂದ ಈ ಒಂದು ಶಕ್ತಿ ನಮ್ಮಲ್ಲಿ ಬರುತ್ತೆ ಅಂದರೆ ಅವಳ ಒಂದು ಹೆಸರು ಹೇಳ್ಕೊತಾ ಇರಬೇಕು. ಇದನ್ನು ಮಾಧ್ಯಮದಂತೆ ಚಾನಲ್ ಮಾಡುವಿಕೆ ಅಲ್ಲ. ಯಾಕಂದರೆ ನೀವು ಯಾವಾಗ ಬೇಕಾದರೂ ಶಕ್ತಿಯ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹೊಂದಿರ್ಬೋದು. ನೀವು ಮಾಡಬೇಕಾಗಿರುವುದು ಅವಳ ಹೆಸರನ್ನು ಕರೆಯುವುದು ಮತ್ತು ನೀವು ಡೈರೆಕ್ಟ್ ಮಾಡೋದು ಕಡಿಮೆ ಆಗುತ್ತೆ. ಅಂದರೆ ಹೆಸರನ್ನ ನಾವು ಹೇಳ್ಕೊತಾ ಇದ್ದರೆ ಶಕ್ತಿ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ಆಕೆ ಡೈರೆಕ್ಟಾಗಿ ನಮಗೆ ಕಾಣೋದಿಲ್ಲ, ಆದರೆ ಪ್ರೇರೇಪಿಸ್ತಾಳೆ. ನಮ್ಮ ಕೆಲಸದಲ್ಲಿ ಪಾಸಿಟಿವ್ ಎನರ್ಜಿ ಡೆವಲಪ್ ಆಗಲಿಕ್ಕೆ ಪ್ರೇರೇಪಿಸ್ತಾಳೆ. ಸೊ ಈ ನಿತಿಕಾ ಮ್ಯಾಜಿಕ್ ಬಿಗೈನ್ ಅನ್ನೋ ಸ್ವಿಚ್ ವರ್ಡ್ ಅಷ್ಟು ಪವರ್ಫುಲ್. ಹೇಳಬೇಕಾದ್ರೆ ಈ ನಿತಿಕಾ ಅನ್ನೋದು ಏಂಜಲ್ ಅಲ್ಲ, ಒಂದು ಆತ್ಮ. ಈ ಆತ್ಮ ಏನು ಮಾಡುತ್ತೆ? ಹಣವನ್ನು ಸಂಪತ್ತನ್ನು ಆಕರ್ಷಿಸಲು, ವಿಶೇಷವಾಗಿ ಸಮೃದ್ಧಿಯನ್ನು ಪ್ರಕಟಿಸಲು, ಅನಿರೀಕ್ಷಿತ ಅವಕಾಶಗಳನ್ನು ಕ್ರಿಯೇಟ್ ಮಾಡಲಿಕ್ಕೆ ಕೆಲವು ವೃತ್ತಿಪರರು ಏನು ಮಾಡ್ತಾರೆ ಅಂದರೆ ನಿತಿಕಾ ಆರ್ಥಿಕ ಪರಿಸ್ಥಿತಿ ಮತ್ತು ವ್ಯವಹಾರದ ಯಶಸ್ಸು ಹೆಚ್ಚಿಸಲು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅಂದರೆ ದೃಢ ನಂಬಿಕೆ ಇಟ್ಕೊಂಡು ಯೂಸ್ ಮಾಡ್ತಾರೆ. ಸೊ ಅದೇ ರೀತಿ ನಾವೆಲ್ಲರೂ ಬಳಸಿ ಒಳ್ಳೆ ರಿಸಲ್ಟ್ ಪಡೆಯೋಣ. ಇದೇ ಇವತ್ತಿನ ವಿಡಿಯೋ. 4 ಜನಕ್ಕೆ ಫಾರ್ವರ್ಡ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.